ಅದೇ ಮೇಡಮ್ ಅವ್ರು ಲಾಸ್ಟ್ ಹಳೆ ವಿಡಿಯೋಗಳೆಲ್ಲ ಇವಾಗ ವೈರಲ್ ಆಗ್ತಿದೆ. ಅವ್ರು ಹೇಳ್ದಂಗೆ ಮಾಡ್ತಾರೆ. ಅಂದ್ರೆ ನಾನು ಮುಂದಿನ 5 ವರ್ಷ ಇದನ್ನ ಈ ತರ ಅನ್ಕೊಂಡಿದೀನಿ, ಈ ತರ ಹಾಗೆ ಆಗ್ತೀನಿ ಅಂತ ಒಂದು ಹೇಳಿದ್ರು. ಸೇಮ್ ಅದೇ ತರ ಪ್ಯಾನ್ ಇಂಡಿಯಾ ಅಲ್ಲ, ಇವಾಗ ಪ್ಯಾನ್ ವರ್ಲ್ಡ್ ತರ ಮಾಡ್ತಾ ಇದಾರೆ. ಅದ್ಬೋದು ತಗೊಳ್ಳಿ, ಐತಲ್ಲ ಎಲ್ಲ ದೇವ್ರು ಕೊಟ್ಟವನಲ್ಲಿ ರೂಪ ಕೊಟ್ಟವನೆ, ಹೌದು, ಸ್ಟ್ರೆಂತ್ ಕೊಟ್ಟವನೆ, ಏಜ್ ಇದೆ, ಜನಗಳ ಸಪೋರ್ಟ್ ಇದೆ, ಹಾ ಜನಗಳ ಆಶೀರ್ವಾದ, ದೇವ್ರ ಆಶೀರ್ವಾದ ಎಲ್ಲ ಇದೆಯಲ್ಲ. ಆಮೇಲೆ ಆ ಕ್ರೇಜ್ ಇದೆಯಲ್ರಿ. ಈಗ ನನಗೇನ್ ಇಷ್ಟ ಅದ್ ನಾನ್ ಮಾಡ್ತೀನಿ, ಅವ್ರಿಗೇನ್ ಇಷ್ಟ ಹಂಗೆ. ಎಲ್ಲರಿಗೂ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅವ್ನು, ಅದಕ್ಕೆ ಕೆಡ್ಸ್ಕೊತಾನೆ. ಒಂದು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪ್ರೊಡ್ಯೂಸರ್ಸ್ಗಳು, ನಮ್ಮ ಎಲ್ಲರೂ ಒಬ್ರಿಂದ ಒಂದು ಟಾಕ್ಸಿಕ್ ಆಗಕ್ ಸಾಧ್ಯ ಇಲ್ಲ. ಹೌದು, ಎಲ್ಲ ನಮ್ಮ ಟೀಮ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಎಲ್ರಿಗೂ ಶ್ರಮ ಪಟ್ಟಿರ್ತಾರೆ, ಸುಮ್ಮನೆ ಸಿನಿಮಾ ಆಗಲ್ಲ. ಹೌದು ಹೌದು ಕರೆಕ್ಟ್. ಅಂದ್ರೆ ಒಳ್ಳೇದಾಗ್ಲಿ. ಅದೇ ತರ ನಮ್ಮ ಇನ್ನ ಮಿಕ್ಕಿದ್ದೆಲ್ಲ ನಾವು ನೀವೆಲ್ಲ ಮಾಡಂಗಾಗ್ಲಿ. ಬಟ್ ಅವ್ರು ಇವತ್ ಮಾಡ್ತಾವ್ರ, ನಾವು ಮಾಡೋಣ ಬನ್ನಿ. ನಾಳೆ ಖಂಡಿತ ನಿಮ್ ನೆಕ್ಸ್ಟ್ ಪ್ರಾಜೆಕ್ಟ್ ನಿಮ್ದು ಹೆಂಗ್ ಅಪ್ಕಮಿಂಗ್ ಇದ್ದೇ ಇದೆ. ಸಪೋರ್ಟ್ ನಾವು ದೊಡ್ಡ ಪಿಕ್ಚರ್ ಮಾಡಲ್ಲ, ನಾವು ದುಡ್ಡು ಬಜೆಟ್ ಚಿಕ್ಕದು, ಅವ್ರು ದೊಡ್ಡದ್ ಮಾಡ್ರೆ ನಾವು ಚಿಕ್ಕದ್ ಮಾಡ್ತೀವಿ. ಖಂಡಿತ. ಅದೇ ಅಂದ್ರೆ ನಿಮ್ ಸರೌಂಡಿಂಗ್ ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಏನ್ ಹೇಳಿದ್ರು ಮೇಡಮ್ ಇವತ್ತಿನ ಟೀಸರ್ ಬಗ್ಗೆ? ನಾವ್ ಅಷ್ಟೊಂದ್ ತಲೆನೇ ಕೆಡ್ಸ್ಕೊಳಲ್ಲ. ಅವ್ನ್ ಏನ್ ಮಾಡಿದ್ರು ನಾವು ಆ ಸಿನಿಮಾ ಬಗ್ಗೆ ನಾವು ತಲೆ ಅವ್ನ್ ಸಿನಿಮಾ ಬಗ್ಗೆ ನಾವು ಅವ್ನ್ ಇಷ್ಟು ಏನೋ ಮಾಡ್ತಿರ್ತಾನೆ ಅಂದ್ರೆ ಅವ್ನ್ ಮಾಡ್ತಾನೆ. ಮಾಡಿ ಜನ ಒಪ್ಕೊಂಡ್ಮೇಲೆ ನಾವ್ ಎಸ್ ಅನ್ನೋದು. ನಾವೆಲ್ಲ ಅದನ್ನ ಅಷ್ಟು ಸಿಲ್ಲಿಗಳಾಗಿಲ್ಲ ರೀ, ತುಂಬಾ ದೂರ ಹೋಗ್ಬಿಟ್ಟಿದ್ವಿ. ಅಲ್ಲ ಮೇಡಮ್, ಇಡೀ ವರ್ಲ್ಡ್ ಇವತ್ತಿನ ಟೀಸರ್ ಕಾಯ್ತಾ ಇದೆ. ನೀವು ವಿಷಯದಲ್ಲಿ ತಂದೆ ತಾಯಿಯಾಗಿ ನಮ್ಮಿಬ್ರಿಗೂ ಖುಷಿ ಇದೆ. ಬಟ್ ರಿಲೇಷನ್ ಎಲ್ಲ ನಾವು ಫೀಡ್ಬ್ಯಾಕ್ ತಗೊಳ್ಳಷ್ಟು ಟೈಮ್ ಇರಲ್ಲ. ಬಟ್ ಆ ವಿಷಯದಲ್ಲಿ ನಾವು ಇವತ್ತಿಗೆ 40 years ಅವನ್ಗೆ. ನನ್ಗಿನ್ನೂ ಅವ್ನ ಚಿಕ್ಕ ಮಗಲ್ ನೋಡ್ದಂಗ್ ಅನ್ಸುತ್ತೆ. ಅದ್ ಹೆಂಗ್ 40 years ಆಯ್ತು, ಅದ್ ಹೆಂಗ್ ಮಾಡ್ದ ಅಂತ. ಇದೆಲ್ಲ ಒಂದು ಆಶ್ಚರ್ಯ ಆಗುತ್ತೆ. ಓಹೋ, ಡೇ ಒನ್ ಯಾವ ತರ ಇದ್ರೆ ಹಂಗೆ ಇವಾಗ ನೋಡ್ತಾ ಇದ್ರ? ನಮ್ಗಿನ್ನೂ ಮಗುನೇ ಅವನು. ಬಟ್ ಹೆಂಗೆ ಅಂದ್ರೆ ಅವನು ನಮ್ಗೆ ಅವ್ನು ಹುಟ್ಟಿದ್ ಗವರ್ಮೆಂಟ್ ಹಾಸ್ಪಿಟ್ಲು. ಈಗೆಲ್ಲ ನಾವು ನರ್ಸಿಂಗ್ ಹೋಮ್ಗೆ ಹೋಗ್ತಾರೆ, ಲಕ್ಷಗಟ್ಲೆ ಬಿಲ್ ಮಾಡ್ತಾರೆ. ನಾವು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ, ನಮ್ಮ ಮಗಳು ಹೇಳ್ತಾ ಇರ್ತಾಳೆ, ಅಮ್ಮ ಹಂಗೆ ಹಿಂಗೆ ಅಂತ. ಹೋಗಿ ನಾನ್ ಗೌರ್ಮೆಂಟ್ ಆಸ್ಪತ್ರೆ ಸೂಪರ್ ಸ್ಟಾರ್ ಕೊಟ್ಟಿದ್ದೀನಿ ಅಂತ. ಹೌದೌದೌದು, ಹಂಗೆ ಇಲ್ಲ ಎಲ್ಲ. ಅದು ಇನ್ನೊಂದ್ ಏನಂದ್ರೆ, ಅದ್ ಎಲ್ಲಾರಿಗೂನು ಬಂದಾಗ ಅದನ್ನ ಉಪಯೋಗಿಸ್ಕೋಬೇಕು. ಇನ್ನ ಮುಂದೆ ನಮ್ಮ ಹುಡುಗರುಗಳು ಮಾಡ್ಲಿ, ನಮ್ ಯೂತ್ಸ್ ಎಲ್ಲ ಮಾಡ್ಲಿ ಎಲ್ಲ ಒಳ್ಳೊಳ್ಳೆ ಕೆಲಸಗಳು. ಹೌದು. ಅಂದ್ರೆ ಮೇಡಮ್ ಇದ್ರ ನಡುವೆ ಒಂದ್ ಸಣ್ಣ ಬೇಜಾರ್ ಅಂತ ಅನ್ಸಲ್ಲ ಮೇಡಮ್ ನಿಮ್ಗೆ? ಅಂದ್ರೆ ಬರ್ತ್ಡೇ ದಿನ ಮನೇಲಿ ಸೆಲೆಬ್ರೇಷನ್ ಮಾಡ್ಕೋಬೋದಾಗಿತ್ತು, ಫ್ಯಾನ್ ಮೀಟ್ ಆಗ್ಬೋದಾಗಿತ್ತು. ತುಂಬಾ ವರ್ಷ ಆಯ್ತು ಅವ್ರ ಫ್ಯಾನ್ಸ್ ಗೆ ಬರ್ತ್ಡೇ ದಿನ ಮೀಟ್ ಆಗದೆ. ಅಪ್ಪ ದೇವ್ರೆ, ನಿಮ್ದು ಅಮ್ಮಯ್ಯ ಸುಮ್ನೆ ಅವ್ನ್ ಬರ್ತಾನೆ ಅಂದ್ರೆ ನಮಗ್ ಭಯ ಆಗುತ್ತೆ. ನೀವೇನ್ ಮಾತಾಡ್ತೀರಾ ಸದ್ಯ? ಅಲ್ಲ ಹೇಳಿದ ಎಲ್ಲರೂ ಮಗ ಬರ್ಲಿ ಅಂದ್ರೆ ನಾವ್ ಮಗ ಬೇಡಪ್ಪ ಅಂತೀವಿ. ಓ ಆತರ. ಅಂದ್ರೆ ಅದು ತುಂಬಾ ಕಷ್ಟನೇ ಕಂಟ್ರೋಲ್. ಹೌದು, ಈಗಿಂದಲ್ಲ ಇದು, ಈ ಮಾತಲ್ಲ. ನಾವೀಗ 10 ವರ್ಷದ ಹಿಂದಿಂದ ಹೇಳ್ತಾ ಇರೋದು. ಈಗಂತೂ ಬಿಡಿ ಸದ್ಯ ಅವ್ನ್ ಏನಾರ ಎಲ್ಲೋ ಇದಾನೆ ಅಂತ ಗೊತ್ತಾರಪ್ಪ, ಹೊರಡು ನೀನ್ ಸುಮ್ನೆ ಫಸ್ಟ್ ಅಂತೀವಿ. ಓಕೆ ಓಕೆ. ಅಂದ್ರೆ ನೀವು ನೆನ್ನೆ ಹೌದು ಮೇಡಮ್, ತುಂಬಾ ಕಷ್ಟ ಕಂಟ್ರೋಲ್ ಮಾಡೋದು. ಯಾವಾಗ್ಲೂ ಅಷ್ಟೇ ಅಲ್ವೇನ್ರಿ? ನಿಮ್ ಹೆಸರೇನು ಗೊತ್ತಾಗಿಲ್ಲ? ತೀರ್ಥ ಮೇಡಮ್, ತೀರ್ಥ ಸ್ವಾಮಿ ಅಂತ ಹೇಳ್ಬಿಟ್ಟು ಮೇಡಮ್. ತೀರ್ಥ ಸ್ವಾಮಿ ಏನ್ ಗೊತ್ತಾ, ಯಾವಾಗ್ಲೂ ಏನಾರು ಒಂದ್ ಕೇಳಿದಾಗ ಅದ್ ಬಂದ್ಮೇಲೂ ಅಷ್ಟೇ ಖುಷಿಯಾಗಿರ್ಬೇಕು. ಬರ್ಲಿ ಅಂತ ಬೇಡಿರ್ತೀವಿ. ಆ ಕಷ್ಟ ಕೊಟ್ಟಾಗ್ಲೂ ಬಂದ್ಮೇಲೆ ಆಗಲ್ಲಪ್ಪ ಅಂದ್ರೆ ವಾಪಸ್ ಏನು ತಗೊಳಕ್ಕಾಗಲ್ಲ. ಯಾವ್ದಾದ್ರು ಅಷ್ಟೇ, ಬಂದಿದೆ ಖುಷಿ ಪಡ್ಬೇಕು. ಇದೆಲ್ಲ ಅವ್ರ ಆಸ್ತಿ, ಅಭಿಮಾನಿಗಳ ಆಸ್ತಿ. ಅವನೀಗ ನಮ್ಮ ಆಸ್ತಿ ಅಲ್ಲ. ಹೌದೌದು, ಖಂಡಿತ. ಕರ್ನಾಟಕ ದೇಶ ವಿದೇಶದ ಆಸ್ತಿ ಆಗಿದ್ದಾನೆ. ಆಗ್ಲಿ ಬಿಡಿ, ಎಷ್ಟು ಜನಕ್ಕೆ ಸಿಗುತ್ತೆ ಈ ಪುಣ್ಯ? ಹೌದು ಮೇಡಮ್, ತುಂಬಾ ಜನಕ್ಕೆ ಸಿಗಲ್ಲ. ನಿಮಗ್ ಸುಲಭ ನೋಡಕ್ಕೆ, ನಾವ್ ಅದ್ರಿಂದ ಬಹಳ ಶ್ರಮ ಬಿದ್ದಿದೀವಿ. ನಮ್ಗೆ ಹೇಳ್ತೀನಿ ಕೇಳಿ, ಖುಷಿ ಪಡೋ ಟೈಮ್ ಹೊಟ್ಟೋಯ್ತು. ಹೌದು ಹೌದು. ಆ ಕಷ್ಟ ಬಂದು 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 ಖುಷಿ ಪಡೋ ಟೈಮ್ ಹೊಟ್ಟೋಯ್ತು. ಏನೋ ಬೆಳ್ದಿ ಹುಚ್ಚ ಅವನು, ಸಿನಿಮಾ ಹುಚ್ಚ ಅಂತ ಇಟ್ಬಿಟ್ಟಿದೀವಿ ನಾವು. ಓಹೋ, ಅಂದ್ರೆ ಅದಕ್ಕೆ ಮೇಡಮ್ ಅವ್ರನ್ನ ಇವಾಗ ಈ ಲೆವೆಲ್ ತಗೊಂಡೋಗಿರೋದು ಇವಾಗ. ಹೌದು, ಸಿನಿಮಾ ಹುಚ್ಚು ಅವನಿಗೆ. ಅವನ ಹುಚ್ಚ, ಸಿನಿಮಾ ಹುಚ್ಚ. ಒಂಥರ ಏನಾರು ಬೇಕು, ಚಿಕ್ಕ ವಯಸ್ಸಲ್ಲ ಏನಾರು ಇಂಥದ್ದು ಬೇಕು ಅಂದ್ರೆ ಅಂಥದ್ದೇ ಕೊಡಿಸ್ಬೇಕು. ಅಂದ್ರೆ ನಮ್ ಲೆವೆಲ್ಗೆ ಅವನೊಂದು, ಈಗ ನಾವ್ 3,000 ರೂಪಾಯಿ ಬೇಕು ಅಂದ್ರೆ ನಮ್ಗೆ ಹೋಗೋದು ಎದೆ ದಡ್ಡ ಅನ್ನೋದು. 300 ರೂಪಾಯಿ ಕೊಡ್ಸೋದೇ ಕಷ್ಟ. ಇವನಿಗೆ 3,000, ಆ ಲೆವೆಲ್ ಅವನ ಆಗಿಂದನು ಅಷ್ಟೇ. ಓಕೆ ಓಕೆ. ಇವಾಗ ಒಂಥರ ಇಂಗ್ಲಿಷ್ ಅವ್ರು ಇದ್ದಂಗ ಅವನು. ಅದೇ ಆ ರೇಂಜ್ ಅಲ್ಲಿ ಇವಾಗ ಟೀಸರ್ ಸಿನಿಮಾ ಕೂಡ ತೆಗಿತಾ ಇದಾರೆ. ಮಾಡ್ಲಿ. ಅದಕ್ಕೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಎಲ್ಲಾ ಟೀಮಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಒಳ್ಳೇದಾಗ್ಲಿ ಹಿಂಗೆ. ಇನ್ನ ಮುಂದೆ ಜನ ನೋಡಿ ಅವ್ನ ಅರ್ಸಿ ಅವ್ನಿಗೆ ಅವ್ರ ದುಡ್ಡು ಅವ್ರಿಗೆ ವಾಪಸ್ ಬರಂಗ್ ಮಾಡ್ಬಿಟ್ರೆ ಸಾಕು. ಖಂಡಿತ ಮೇಡಮ್, ಅದ್ ಹಾಗೆ ಆಗುತ್ತೆ. ಅಂದ್ರೆ ವರ್ಲ್ಡ್ ವೈಡ್ ಅಲ್ಲೂ ಕೂಡ ಇವಾಗ ಟ್ರೆಂಡ್ ಅಲ್ಲಿ ಇರೋದು ಅಂದ್ರೆ ಅದೊಂದು ರೆಕಾರ್ಡ್ ಬ್ರೇಕ್ ಆಗುತ್ತೆ. ಆಗ್ಲಿ ಬನ್ನಿ, ನಮ್ ಕನ್ನಡ ಸಿನಿಮಾ ಅಲ್ವಾ, ಹೆಮ್ಮೆ ಪಡೋಣ. ಖಂಡಿತ ಮೇಡಮ್, ಖಂಡಿತ.
ಆಯ್ತು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಥ್ಯಾಂಕ್ ಯು, ಯು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.